ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರಿಪಲ್ ಎ ಮೆಗಾ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಅಂಡರ್ಟೇಕರ್ ಅವರು ಟ್ರಿಪಲ್ ಎ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕುಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ಯಾಕಂದ್ರೆ ರೀಸೆಂಟ್ ಆಗಿ ಆದಂತಹ ಆ ಒಂದು ಎಪಿಸೋಡ್ಗೆ ಕೇಜ್ ಮ್ಯಾಚ್ ಅವರ ಕಡೆಯಿಂದ 8.67 ರೇಟಿಂಗ್ ಸಿಕ್ಕಿದೆ. ಅಷ್ಟೇ ಅಲ್ಲ ಗೈಸ್, ಈಗ ನಮ್ಮ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಕಡೆ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ಕೂಡ ಬಂದು ಸೇರ್ಕೊಂಡಿದ್ದಾರೆ. ಆ ಕಡೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜೊತೆ ರೈನೋ ಹಾಗೆ ಬ್ರಾವೋ ಇದ್ರೆ, ಈ ಕಡೆ ನಮ್ಮ ಒರಿಜಿನಲ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜೊತೆ ಈಗ ಕ್ರೀಡ್ ಬ್ರದರ್ಸ್ ಅವರು ಕೂಡ ಬಂದು ಸೇರ್ಕೊಂಡಿದ್ದಾರೆ. ಇವರ ನಡುವೆ ಮಾಸ್ಕ್ ವರ್ಸಸ್ ಮಾಸ್ಕ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಗೈಸ್, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಏನಾದ್ರೂ ಮೈನ್ ರಾಸ್ಟರ್ ಅಲ್ಲಿ ಅಂದ್ರೆ ಡಬ್ಲ್ಯೂ ಶೋ ಅಲ್ಲಿ ಏನಾದ್ರೂ ಬಿಲ್ಡ್ ಮಾಡಿದ್ರೆ ನಿಜವಾಗ್ಲೂ ಇದು ಸದ್ಯಕ್ಕೆ ಬ್ಲಡ್ ಲೈನ್ ಲೆವೆಲ್ ನ ಸ್ಟೋರಿ ಲೈನ್ ಆಗಿರೋದು. ಇವನ್ ಅದನ್ನು ಕೂಡ ಮೀರಿಸುವಂತಹ ಪೊಟೆನ್ಶಿಯಲ್ ಇದಕ್ಕೆ ಇತ್ತು ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಈಗ ಪ್ರಾರಂಭ ಆಗ್ತಾ ಇದೆ. ಬಟ್ ಈ ಒಂದು ಮಾಸ್ಕ್ ವರ್ಸಸ್ ಮಾಸ್ಕ್ ಸ್ಟೋರಿ ಲೈನ್ ಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿದ್ದಾರೆ. ಡಬ್ಲ್ಯೂ ಅವರು ಇಂಥ ಒಂದು ಸ್ಟೋರಿ ಲೈನ್ ನ ಮೊದಲ ಬಾರಿ ಮೈನ್ ರಾಸ್ಟರ್ ಅಲ್ಲಿ ಪ್ರಮೋಟ್ ಯಾಕೆ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನೇ ಆಗಲಿ, ಇದೇ ತಿಂಗಳು 30ನೇ ತಾರೀಕು ಈ ಒಂದು ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಆ ಒಂದು ಮ್ಯಾಚ್ ಅಲ್ಲಿ ಯಾರು ಮೊಕವಾಡ ಕಳಿಸುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟೆ, ರೋಮನ್ ರೈನ್ಸ್ ಅವರು ಮುಂದಿನ ತಿಂಗಳು ಎಲ್ಲಾ ಶೋ ಇಂದನೂ ಕೂಡ ಅಫಿಷಿಯಲ್ ಆಗಿ ರಿಮೂವ್ ಆಗಿದ್ದಾರೆ. ಅಂದ್ರೆ ಜೂನ್ ತಿಂಗಳಿಗೆ ಡಬ್ಲ್ಯೂ ಅವರು ಮೊದಲು ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರು. ಅದಾದ್ಮೇಲೆ ಡಬ್ಲ್ಯೂ ಅವರು ಸಡನ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ ಅಂತ. ಅಂಡ್ ಇದ್ರ ಬಗ್ಗೆ ನಮ್ಮ ಡೇವ್ ಮೆಲ್ಸನ್ ಅವರು ಅಭಿಪ್ರಾಯನ ಕೊಟ್ಟಿದ್ದಾರೆ. ಎಸ್, ಅವ್ರು ಹೇಳ್ತಾರೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಈಗ ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಕಂಪೀಟ್ ಮಾಡ್ತಾ ಇಲ್ಲ. ಅಂಡ್ ಆ ಒಂದು ರೀಸನ್ ಇಂದ ಡಬ್ಲ್ಯೂ ಅವರು ಜೂನ್ ತಿಂಗಳಿಂದ ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಕ್ ಲ್ಯಾಶ್ ಅಲ್ಲಿ ರೋಮನ್ ರೈನ್ಸ್ ಅವರು ಸೋಲ್ತಾರೋ ಗೆಲ್ತಾರೋ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅಂಡ್ ಅದರಿಂದನೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಜೂನ್ ತಿಂಗಳಿನ ಅಡ್ವರ್ಟೈಸ್ಮೆಂಟ್ ಇಂದ ರಿಮೂವ್ ಮಾಡಿದ್ದಾರೆ ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ಲಿಟ್ರಲಿ ಅದೇನ ತಗೊಂಡು ಈ ರೀತಿ ಅಪ್ಡೇಟ್ ಕೊಟ್ಟರೋ ಗೊತ್ತಿಲ್ಲ. ಯಾಕಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ಗೆ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ನ ಪೋಸ್ಟರ್ ಅಲ್ಲಿ ಇದ್ದಾರೆ. ಬಟ್ ಈಗ ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಾ ಇದ್ದಾರೆ ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇರೋದಿಲ್ಲ, ಅವರು ಸೌದಿ ಅರೇಬಿಯಾಗೆ ಹೋಗ್ತಾ ಇಲ್ಲ. ಅಂಡ್ ಅದರಿಂದನೂ ಕೂಡ ಡಬ್ಲ್ಯೂ ಅವರು ಮುಂದಿನ ತಿಂಗಳು ರೋಮನ್ ರೈನ್ಸ್ ಅವ್ರನ್ನ ರಿಮೂವ್ ಮಾಡಿದ್ದಾರೆ ಅಂತ. ಗೈಸ್, ರಿಮೂವ್ ಮಾಡಿದ್ದಾರೆ, ಬಟ್ 100% ನನಗೆ ಅನಿಸ್ತಾ ಇದೆ ರೋಮನ್ ರೈನ್ಸ್ ಅವರು ಮುಂದಿನ ತಿಂಗಳು ಕೂಡ ರೆಗ್ಯುಲರ್ ಆಗಿ ಮಂಡೇ ನೈಟ್ ಗಳಲ್ಲಿ ಅಪಿಯರ್ ಆಗ್ತಾರೆ ಅಂತ. ಯಾಕಂದ್ರೆ ಆ ಒಂದು ಸ್ಟೋರಿ ಲೈನ್ ನ ಅವರು ಕ್ಯಾರಿ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡ್ಬೇಕು. ನಮ್ಮ ಡೇವ್ ಮೆಲ್ಸನ್ ಅವರ ಈ ಒಂದು ಅಪ್ಡೇಟ್ ಏನಾದರೂ ನಿಜ ಆದ್ರೆ ಅವರಂತೂ ಅಪ್ಡೇಟ್ ಗಳ ಗಾಡ್ ಆಗ್ತಾರೆ. ಬಟ್ ಡಬ್ಲ್ಯೂ ಅವರು ನೈಟ್ ಆಫ್ ಚಾಂಪಿಯನ್ಸ್ ಗೆ ಈಗಾಗಲೇ ಮುಂಚೆನೆ ರೋಮನ್ ರೈನ್ಸ್ ಅವ್ರನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸದ್ಯಕ್ಕೆ ಡಬ್ಲ್ಯೂ ಕಂಪನಿಯಲ್ಲಿ ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಜಾಸ್ತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ರಸಲ್ ಮೇನಿಯಾದಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿತ್ತು ಅಂತಾನೆ ಹೇಳ್ಬೇಕು. ಡಬ್ಲ್ಯೂ ಅವರು ಸ್ವಲ್ಪ ಜಾಗದಲ್ಲಿ ಸೆಲೆಬ್ರಿಟೀಸ್ ಗಳನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಇನ್ವಾಲ್ವ್ ಮಾಡಿದ್ರು. ಬಟ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಆ ಒಂದು ಸ್ಟೋರಿ ಲೈನ್ ಅಲ್ಲಿ ಸೆಲೆಬ್ರಿಟೀಸ್ ಗಳ ಇನ್ವಾಲ್ವ್ಮೆಂಟ್ ಫ್ಯಾನ್ಸ್ ಗಳಿಗೆ ಇಷ್ಟ ಆಗಲಿಲ್ಲ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಕಂಪನಿಗೆ ಬ್ಯಾಕ್ ಲ್ಯಾಶ್ ಸಿಕ್ಕಿದ್ದು. ಅಂಡ್ ಈಗ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಸೆಲೆಬ್ರಿಟೀಸ್ ಗಳ ಮೇಲೆ ಸಿಕ್ಕಾಪಟ್ಟೆ ಅವರು ಹ್ಯಾಪಿ ಆಗಿದ್ದಾರಂತೆ. ಯಾಕಂದ್ರೆ ಎಲ್ಲರೂ ಕೂಡ ಅದ್ಭುತವಾಗಿ ರಸಲ್ ಮೇನಿಯಾದಲ್ಲಿ ಪರ್ಫಾರ್ಮೆನ್ಸ್ ನ ಕೊಟ್ರಂತೆ. ಅಂಡ್ ಸೆಲೆಬ್ರಿಟೀಸ್ ಗಳು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಡ್ತಿರೋ ಕಾರಣ ಮುಂದೆನೂ ಕೂಡ ಇದೇ ರೀತಿ ಸೆಲೆಬ್ರಿಟಿ ಇನ್ವಾಲ್ವ್ಮೆಂಟ್ ಡಬ್ಲ್ಯೂ ಕಂಪನಿಯಲ್ಲಿ ಕಂಟಿನ್ಯೂ ಆಗುತ್ತೆ. ನಾನು ಕೇಳ್ಕೊಳ್ಳೋದೊಂದೇ, ಇನ್ವಾಲ್ವ್ಮೆಂಟ್ ಆಗಲಿ, ಅಫ್ಕೋರ್ಸ್ ನಮ್ಮ ಸ್ಪೀಡ್ ನೆಲ್ಲದನ್ನು ಕೂಡ ನೋಡೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಬಟ್ ಯಾವುದೇ ರೀತಿಯ ಮೈನ್ ಇವೆಂಟ್ ಸ್ಟೋರಿ ಲೈನ್ ಅಲ್ಲಿ ಸೆಲೆಬ್ರಿಟೀಸ್ ಗಳು ಇನ್ವಾಲ್ವ್ ಆಗದೆ ಇದ್ರೆ ಅದು ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಬ್ಯಾಕ್ ಲ್ಯಾಶ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಡಬ್ಲ್ಯೂ ಅವರು ಬ್ಯಾಕ್ ಲ್ಯಾಶ್ ಗೆ ಟೋಟಲ್ ಆಗಿ 5 ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ರಿಲೀಸ್ ಆಗಿದೆ. ಮೊದಲನೇದಾಗಿ ನಮಗೆ ಇಯೋಸ್ಕೈ ಹಾಗೆ ಆಸ್ಕಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಇಯೋಸ್ಕೈ ಅವರು ಕ್ಲಿಯರ್ ಫೇವರೇಟ್ ಆಗಿದ್ದಾರೆ. ಅವರಿಗೆ -700 ಆಡ್ಸ್ ಇದ್ರೆ ನಮ್ಮ ಆಸ್ಕಾ ಅವರಿಗೆ +400 ಆಡ್ಸ್ ಇದೆ. ಇದಾದ್ಮೇಲೆ ನಮಗೆ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ. ಈ ಒಂದು ಮ್ಯಾಚ್ ಅಲ್ಲಿ ಸದ್ಯಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಫೇವರೇಟ್ ಆಗಿದ್ದಾರೆ. ಬ್ರಾನ್ ಬ್ರೇಕರ್ ಅವರಿಗೆ -130 ಆಡ್ಸ್ ಇದ್ರೆ ನಮ್ಮ ಸೆತ್ ರಾಲಿನ್ಸ್ ಅವರಿಗೆ -110 ಆಡ್ಸ್ ಇದೆ. ಆಡ್ಸ್ ನ ಅಂತರ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡ್ಸ್ ಆದಷ್ಟು ಬೇಗ ಚೇಂಜ್ ಆಫ್ ಕೋರ್ಸ್ ಆಗಿ ಆಗುತ್ತೆ. ಇನ್ನ ಮೈನ್ ಇವೆಂಟ್ ಆದಂತಹ ರೋಮನ್ ರೈನ್ಸ್ ಹಾಗೆ ಜೇಕೋ ಫಾಟೋ ಅವರ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ರೋಮನ್ ರೈನ್ಸ್ ಅವರು ಫೇವರೇಟ್ ಆಗಿದ್ದಾರೆ. ರೋಮನ್ ರೈನ್ಸ್ ಅವರಿಗೆ -5000 ಆಡ್ಸ್ ಇದ್ರೆ ನಮ್ಮ ಜೇಕೋ ಫಾಟೋ ಅವರಿಗೆ +1200 ಆಡ್ಸ್ ಇದೆ ಅಂತಾನೆ ಹೇಳ್ಬೇಕು. ಬೆಟ್ಟಿಂಗ್ ಆಡ್ಸ್ ಪ್ರಕಾರ ಇವರು ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ತಾ ಇದ್ದಾರೆ. ಅಂಡ್ ಆದಷ್ಟು ಬೇಗ ನನ್ನ ಪ್ರೆಡಿಕ್ಷನ್ ಕೂಡ ಈ ಒಂದು ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜಾನ್ ಸಿನಾ ಅವರು ಕೂಡ ನಮಗೆ ಬ್ಯಾಕ್ ಲ್ಯಾಶ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅವರೇ ಅಫಿಷಿಯಲ್ ಆಗಿ ಹೇಳಿದ್ರು. ಅಂಡ್ ಈಗ ಅದು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಬ್ಯಾಕ್ ಲ್ಯಾಶ್ ನ ಜಾಗದಲ್ಲಿ ಜಾನ್ ಸಿನಾ ಅವರ ಒಂದು ಸೆಗ್ಮೆಂಟ್ ಕೂಡ ಅಫಿಷಿಯಲ್ ಆಗಿ ಅವರು ಅನೌನ್ಸ್ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು. ಗೊತ್ತಿಲ್ಲ ಜಾನ್ ಸಿನಾ ಅವರು ಬರೀ ಡಬ್ಲ್ಯೂ ಕ್ಲಬ್ ಬಗ್ಗೆ ಮಾತ್ರ ಅನೌನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೋ ಅಥವಾ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಅವರ ಏನಾದ್ರು
ಏನಾದರೂ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ. ಯಾಕಂದ್ರೆ ಈ ಕಡೆ ನಮ್ಮ ಡ್ಯಾನೋಸಿನ್ ಅವರು ಮಿಸ್ಟ್ರಿ ಟ್ಯಾಗ್ ಟೀಮ್ ಪಾರ್ಟ್ನರ್ನು ಕೂಡ ಹುಡುಕ್ತಾ ಇದ್ದಾರೆ. ಅಂಡ್ ರಸಲ್ ಮೀನಿಯಾದಲ್ಲಿ ನಮಗೆ ಡ್ಯಾನೋಸಿನ್, ನಮ್ಮ ಕಿಟ್ ವಿಲ್ಸನ್, ಮಿಸ್ ಜೋ, ಜಾನ್ ಸಿನಾ ಅವರ ನಡುವೆ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಯಾರಿಗ್ ಗೊತ್ತು ನಮ್ಮ ಜಾನ್ ಸಿನಾ ಅವರು ಹಂಗೆ ಸುಮ್ಮನೆ ರಿಂಗ್ ಸೈಡ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಡ್ಯಾನೋಸಿನ್ ಅವರ ಪಾರ್ಟ್ನರ್ ಆಗಿ ಕೂಡ ನೋಡೋದಕ್ಕೆ ಸಿಗಬಹುದು. ಮ್ಯಾಚ್ ಅಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಹಂಗೆ ಏನಾದ್ರೂ ಬಂದು ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ಯಾಕಂದ್ರೆ ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ನಮ್ಮ ಜಾನ್ ಸಿನಾ ಅವರು ಮನ್ಸ್ ಮಾಡಿದ್ರೆ ಬರಬಹುದು, ಬಟ್ ಅವರು ಮನ್ಸ್ ಮಾಡೋದಿಲ್ಲ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಬರೀ ಬಂದು ಡಬ್ಲ್ಯೂ ಕ್ಲಬ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತಾರೆ ಅನ್ಸುತ್ತೆ ನಮ್ಮ ಜಾನ್ ಸಿನಾ ಅವರು ಬ್ಯಾಕ್ ಕ್ಲಾಶ್ ಅಲ್ಲಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ಎಸ್, ನಾಳೆ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಂಡೇ ನೈಟ್ ರಾ ಆಗಲಿದೆ. ಯಾಕಂದ್ರೆ ನಾಳೆ ಮಂಡೇ ನೈಟ್ ರಾ ಗೋ ಹೋಮ್ ಎಡಿಷನ್ ಫಾರ್ ಬ್ಯಾಕ್ ಕ್ಲಾಶ್ ಅಂತಾನೆ ಹೇಳ್ಬೇಕು. ಅಂಡ್ ಇದರ ನಿಟ್ಟಿನಲ್ಲಿ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರಾ ಗೆ ಅಷ್ಟೇ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಪೆಂಟಾ ಅಂಡ್ ಜಿಯೋವಾನ್ ಇವಾನ್ಸ್ ವರ್ಸಸ್ ರೂಸೇವ್ ಹಾಗೆ ಈಥನ್ ಪೇಜ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಫಿನ್ ಬ್ಯಾಲರ್ ವರ್ಸಸ್ ಜೆಡಿ ಮೆಕ್ಡೊನಾಗ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯುಎಸ್ಕೈ ಹಾಗೆ ಆಸ್ಕಾ ಅವರ ನಡುವೆ ಒಂದು ಸಿಟ್ ಡೌನ್ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಇವರ ಬ್ಯಾಕ್ ಕ್ಲಾಶ್ ಮ್ಯಾಚ್ ನ ಕುರಿತಾಗಿ. ಅಷ್ಟೇ ಅಲ್ಲ, ನಮ್ಮ ಸೋಲ್ ರೂಕಾ ಅವರು ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾ ಕಾಂಟ್ರಾಕ್ಟ್ ನ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಸೈನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಅಪಿಯರೆನ್ಸ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮೆನ್ ಬ್ರಾನ್ ಬ್ರೇಕರ್ ಹಾಗೆ ವಿಜನ್ ಕೂಡ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಇರ್ತಾರೆ. ನಮ್ಮ ಸಿಎಂ ಪಂಕ್ ಅವ್ರನ್ನು ಕೂಡ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ದಾರೆ. ಬಟ್ ಸಿಎಂ ಪಂಕ್ ಅವರು ನಾಳೆ ಮಂಡೇ ನೈಟ್ ರಾ ಅಲ್ಲಿ ಇಲ್ಲ ಅಂದ್ರೂ ಕೂಡ ಯಾವುದೇ ರೀತಿಯ ಚೇಂಜಸ್ ಗಳು ಕಾಣೋದಿಲ್ಲ. ಯಾಕಂದ್ರೆ ಸಿಎಂ ಪಂಕ್ ಅವರು ಬ್ಯಾಕ್ ಕ್ಲಾಶ್ ಗೆ ಬರ್ತಾ ಇಲ್ಲ ಅಲ್ವಾ, ಅದಕ್ಕೆ ನೋಡಬೇಕು. ಬಂದ್ರೆ ಚೆನ್ನಾಗಿರುತ್ತೆ, ಬರ್ಲಿಲ್ಲ ಅಂದ್ರೂ ಕೂಡ ಓಕೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮಗೆ ನಾಳೆ ಮಂಡೇ ನೈಟ್ ರಾ ಅಲ್ಲಿ ಒಬಾಫೆಮಿ ಅವರ ಓಪನ್ ಚಾಲೆಂಜ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ನಾಳೆ ಈ ಒಂದು ಓಪನ್ ಚಾಲೆಂಜ್ ನ ಯಾರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ. ಸೊ ನಾಳೆ ಮಂಡೇ ನೈಟ್ ರಾ ನ ಮೈನ್ ಇವೆಂಟ್, ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಹಾಗೆ ಜೇಕಬ್ ಫಾಟೋ ಅವರ ನಡುವೆ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡಿದ್ದಾರೆ. ನೋಡಬೇಕು ಗಾಯ್ಸ್ ಈ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಅಲ್ಲಿ ಏನಾಗುತ್ತೆ ಅಂತ. ಕಳೆದ ವಾರ ರೋಮನ್ ರೈನ್ಸ್ ಅವರ ಮೇಲೆ ಜೇಕಬ್ ಫಾಟೋ ಅವರು ಅಟ್ಯಾಕ್ ಮಾಡಿದ್ರು. ಅಂಡ್ ಈ ವಾರ ರೋಮನ್ ರೈನ್ಸ್ ಅವರು ಏನಾದ್ರು ಅದಕ್ಕೆ ರಿವೆಂಜ್ ನ ತಗೋತಾರ ಅಥವಾ ಜೇಕಬ್ ಫಾಟೋ ಅವರೇ ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅಪ್ಪರ್ ಎಂಡ್ ನ ತಗೋತಾರ ಬಿಫೋರ್ ಬ್ಯಾಕ್ ಕ್ಲಾಶ್ ಅಂತ ಕಾದ್ ನೋಡಬೇಕು. ನಾಳೆ ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಅಫ್ಕೋರ್ಸ್ ಇನ್ ಮುಂದೆ ವಿಡಿಯೋಸ್ ಗಳು ಬರುತ್ತೆ, ಚೆನ್ನಾಗೇ ಬರುತ್ತೆ, ಕ್ಲಿಯರ್ ಆಗಿ ಬರುತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಾನು ಕೂಡ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.